ಬಿಗ್ ಬಾಸ್ ಮನೆಯಿಂದ ದೊಡ್ಡ ವಿಕೆಟ್ ಉರುಳಿದೆ. ಯಾರು ಊಹಿಸದಂತೆ ಧ್ರುವಂತ್ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಫೈನಲ್ ವಾರದ ಮಧ್ಯದಲ್ಲೇ ಕೊನೆಯ ಹೆಜ್ಜೆಯಲ್ಲಿ ಎಡವಿಬಿದ್ದಿದ್ದಾರೆ. ಮೊನ್ನೆಯಷ್ಟೇ ಕಿಚ್ಚನ ಚಪ್ಪಾಳೆ ಪಡೆದಿದ್ದ ಧ್ರುವಂತ್ ಮನೆಯಿಂದ ಸಡನ್ ಆಗಿ ಹೊರಬಂದಿದ್ದು ಯಾಕೆ ಅನ್ನೋದನ್ನ ನೋಡೋದಾದ್ರೆ ಈ 10 ಕಾರಣವನ್ನ ನೀಡಬಹುದು. ಹಾಗಾದ್ರೆ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರಬರಲು ಕಾರಣವಾದ ಆ 10 ವಿಚಾರಗಳು ಯಾವುದು ಅನ್ನೋದನ್ನ ಒಂದೊಂದಾಗಿ ವಿವರಿಸ್ತೀವಿ ನೋಡಿ. ಕಾರಣ 1, ತಡವಾಗಿ ಆಟ ಶುರು. ಬಿಗ್ ಬಾಸ್ ಆಟ ಆರಂಭವಾದ ದಿನದಿಂದಲೂ ಧ್ರುವಂತ್ ಫೈನಲಿಸ್ಟ್ ಅನ್ನೋ ಲಿಸ್ಟ್ ನಲ್ಲಿ ಇರಲಿಲ್ಲ. ಆದ್ರೆ ಕಳೆದ ಕೆಲವು ವಾರಗಳಲ್ಲಿ ಧ್ರುವಂತ್ ಆಡಿದ ಆಟ, ಆಡ್ತಾ ಇದ್ದ ಮಾತುಗಳು ವೀಕ್ಷಕರಿಗೆ ಇಷ್ಟವಾಗಿತ್ತು. ಸೀಕ್ರೆಟ್ ರೂಮ್ ನಿಂದ ಹೊರಬಂದ ಬಳಿಕ ಧ್ರುವಂತ್ ಬದಲಾದ ರೀತಿ ಎಲ್ಲರಿಗೂ ಇಷ್ಟವಾಗಿತ್ತು. ಆದ್ರೆ ಇಷ್ಟರಲ್ಲಿ ಕಾಲ ಮಿಂಚೋಗಿತ್ತು. ಮನೆಯಲ್ಲಿ ಮೊದಲಿಂದಲೂ ಮಿಂಚ್ತಾ ಬಂದಿದ್ದ ಗಿಲ್ಲಿಗೆ ಟಕ್ಕರ್ ಕೊಡಲು ಧ್ರುವಂತ್ ವಿಫಲರಾದ್ರು. ಕೊನೆಯ ವಾರದಲ್ಲೇ ಇದ್ದಂತೆ ಮೊದಲ ವಾರದಿಂದಲೂ ಆಟವಾಡಿದ್ರೆ ಧ್ರುವಂತ್ ಕೂಡ ಟಾಪ್ 2 ಫೈನಲಿಸ್ಟ್ ಸ್ಥಾನದಲ್ಲಿ ಇರ್ತಾ ಇದ್ರು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ರೆ ತಡವಾಗಿ ಆಟ ಶುರು ಮಾಡಿದ ಕಾರಣ ಫೈನಲ್ಗೂ ಮೊದಲೇ ಮನೆಯಿಂದ ಹೊರಬರುವಂತಾಗಿದೆ. ಕಾರಣ 2, ವಿವಾದಾತ್ಮಕ ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ. ಅದರಂತೆ ಧ್ರುವಂತ್ ಆಡಿದ ಒಂದೆರಡು ಮಾತುಗಳು ಮನೆಯಲ್ಲಿ ಒಂದಷ್ಟು ನೆಗೆಟಿವ್ ಆಗೋದಕ್ಕೆ ಕಾರಣವಾಯಿತು. ಹೊರಗೂ ಕೂಡ ಜನ ವಿರೋಧಕ್ಕೆ ಈ ಮಾತುಗಳು ಕಾರಣವಾದವು. ಅದರಲ್ಲಿ ಪ್ರಮುಖವಾದದ್ದು ಟೀಗಾಂಚಲಿ ಅನ್ನೋ ಪದ. ಬಿಗ್ ಬಾಸ್ ಮನೆಯಲ್ಲಿ ಇದನ್ನ ಪ್ರಯೋಗ ಮಾಡಿದ್ದಲ್ದೆ ಸುದೀಪ್ ಮುಂದೆ ಕೂಡ ಸಮರ್ಥನೆ ಮಾಡಿಕೊಂಡಿದ್ರು. ಟೀ ಅಂದ್ರೆ ತಲೆ ಅಂತ ಹೇಳಿದ್ರು. ಆಗ ಕಿಚ್ಚ ಸರಿಯಾದ ಪಾಠವನ್ನ ಮಾಡಿದ್ರು. ಅದಾದ ಬಳಿಕ ತಮ್ಮ ತಪ್ಪನ್ನ ಧ್ರುವಂತ್ ಒಪ್ಪಿಕೊಂಡಿದ್ರು. ಆದ್ರೆ ಈ ಮಾತು ಒಂದಷ್ಟು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗೋದಕ್ಕೆ ಕಾರಣವಾಗಿದ್ದಂತೂ ಸತ್ಯ. ರಾಶಿಕಾ ವಿಚಾರವಾಗಿ ನನಗೆ ಟ್ರೈ ಮಾಡ್ತಿದ್ಲು ಅನ್ನೋ ಮಾತುಗಳು ಕೆಲವರ ವಿರೋಧಕ್ಕೆ ಕಾರಣವಾಗಿದ್ದು ಹೌದು. ಈ ರೀತಿ ಕೋಪದ ಮಾತುಗಳು ಆರಂಭದಲ್ಲೇ ಧ್ರುವಂತ್ ವಿರುದ್ಧ ಅಭಿಪ್ರಾಯ ಸೃಷ್ಟಿಯಾಗೋದಕ್ಕೆ ಕಾರಣವಾಯಿತು. ಕಾರಣ 3, ಅರ್ಧಕ್ಕೆ ಆಟ ತೊರೆಯುವ ಮಾತು. ಧ್ರುವಂತ್ ಮಾಡಿದ ಪ್ರಮುಖ ತಪ್ಪುಗಳಲ್ಲಿ ಇದು ಕೂಡ ಒಂದು. ಬಿಗ್ ಬಾಸ್ ಮನೆಯಲ್ಲಿ ವಾದ ಪ್ರತಿವಾದ ಗಲಾಟೆಗಳು ಕಾಮನ್. ಆದ್ರೆ ಇದಕ್ಕೆ ಹೆದರಿ ಯಾವತ್ತು ಆಟವನ್ನ ಬಿಟ್ಕೊಡ್ಬಾರ್ದು. ಆದ್ರೆ ಒಂದು ಪರಿಸ್ಥಿತಿಯಲ್ಲಿ ಧ್ರುವಂತ್ ಸಾಕಷ್ಟು ನೊಂದ್ಕೊಂಡು ಮನೆಯಿಂದ ಹೊರ ಹೋಗುವ ಮಾತುಗಳನ್ನ ಆಡಿದ್ರು. ನನ್ನನ್ನ ಮನೆಗೆ ಕಳಿಸಿ ಬಿಗ್ ಬಾಸ್ ಅಂತ ಕೇಳ್ಕೊಂಡಿದ್ರು. ಬಳಿಕ ತಮ್ಮ ತಪ್ಪನ್ನ ಅರ್ಥ ಮಾಡ್ಕೊಂಡ್ರು. ಆದ್ರೆ ವಿರೋಧಿಗಳಿಗೆ ಇದೇ ಅಸ್ತ್ರವಾಗಿತ್ತು. ಅದರಲ್ಲೂ ಗಿಲ್ಲಿ ಅಂತೂ ಹಲವು ಬಾರಿ ಇದನ್ನೇ ಪ್ರಸ್ತಾಪಿಸಿ ಧ್ರುವಂತ್ಗೆ ಕೌಂಟರ್ ಕೂಡ ಕೊಡ್ತಾ ಇದ್ರು. ಇದು ಕೂಡ ಧ್ರುವಂತ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹಿನ್ನಡೆ ಆಗೋಕೆ ಒಂದು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಕಾರಣ 4, ಬದಲಾದ ಆಟದ ಶೈಲಿ. ಸೀಸನ್ ಮೊದಲಾರ್ಧದಲ್ಲಿ ಧ್ರುವಂತ್ ತುಂಬಾನೇ ಸೈಲೆಂಟ್ ಆಗಿದ್ರು. ತಾವಾಯ್ತು ತಮ್ಮ ಕೆಲಸವಾಯ್ತು ಅನ್ನುವಷ್ಟು ಸುಮ್ಮನಿದ್ರು. ಯಾರಾದ್ರೂ ತಮ್ಮ ತಂಟೆಗೆ ಬಂದ್ರೆ ಒಂದಷ್ಟು ಉತ್ತರ ಕೊಟ್ಟು ಸುಮ್ಮನಾಗ್ತಾ ಇದ್ರು. ಆದ್ರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಬಳಿಕ ಧ್ರುವಂತ್ ಆಟದ ಶೈಲಿಯೇ ಸಂಪೂರ್ಣ ಬದಲಾಗಿತ್ತು. ಯಾರೇ ತಮ್ಮ ವಿರುದ್ಧ ಮಾತನಾಡಿದ್ರು ಪಂಚಿಂಗ್ ಡೈಲಾಗ್ ಹೊಡೆದು ಕೌಂಟರ್ ಕೊಟ್ಟು ಸುಮ್ಮನಾಗ್ತಾ ಇದ್ರು. ಈ ಆಟದಿಂದ ಧ್ರುವಂತ್ ಜನರಿಗೆ ಇಷ್ಟವಾಗಿದ್ದು ಹೌದು. ಆದ್ರೆ ಧ್ರುವಂತ್ 2 ರೀತಿಯ ಆಟ ಜನರಿಗೆ ಕನ್ಫ್ಯೂಸ್ ಉಂಟು ಮಾಡಿತ್ತು. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಅನುಮಾನ ಮೂಡುವಂತೆ ಮಾಡಿದ್ದು ಹೌದು. ಹೀಗಾಗಿ ಒಂದಷ್ಟು ಮತಗಳನ್ನ ಧ್ರುವಂತ್ ಕಳೆದುಕೊಳ್ಳಬೇಕಾಯಿತು. ಕಾರಣ 5, ಸಹವಾಸದ ಸಮಸ್ಯೆ. ಬಿಗ್ ಬಾಸ್ ಮನೆಯಲ್ಲಿ ನಾವು ಯಾರೊಂದಿಗೆ ಇರ್ತೀವಿ ಅನ್ನೋದು ಕೂಡ ವೋಟಿಂಗ್ ನಲ್ಲಿ ಬಹಳ ಪ್ರಮುಖವಾಗುತ್ತೆ. ಉದಾಹರಣೆಗೆ ಕಾವ್ಯ, ಸ್ಪಂದನ, ರಘು ತಮ್ಮದೇ ಫ್ಯಾನ್ ಫಾಲೋಯಿಂಗ್ ಹೊಂದಿದ್ರು ಕೂಡ ಗಿಲ್ಲಿ ಜೊತೆ ಇದ್ದಿದ್ರಿಂದ ಹೆಚ್ಚಿನ ಮತ ಬೀಳ್ತಾ ಇತ್ತು. ಗಿಲ್ಲಿ ನಾಮಿನೇಟ್ ಆಗದಿದ್ದಾಗ ಅವರ ಅಭಿಮಾನಿಗಳು ಕೂಡ ಗಿಲ್ಲಿಗೆ ಕ್ಲೋಸ್ ಇರೋ ಸ್ಪರ್ಧಿಗಳಿಗೆ ಓಟನ್ನ ಹಾಕ್ತಾ ಇದ್ರು. ಆದ್ರೆ ಧ್ರುವಂತ್ ವಿಚಾರದಲ್ಲಿ ಹೀಗಾಗ್ಲಿಲ್ಲ. ಯಾಕಂದ್ರೆ ಧ್ರುವಂತ್ ಮಾಡಿದ್ದು ಅಶ್ವಿನಿ ಗೌಡ ಸಹವಾಸ. ಇದು ತಪ್ಪಲ್ಲ. ಆದ್ರೆ ಬಹುತೇಕ ಎಲ್ಲಾ ವಾರದಲ್ಲಿ ಅಶ್ವಿನಿ ಗೌಡ ನಾಮಿನೇಟ್ ಆಗಿದ್ರು. ಹೀಗಾಗಿ ಅವರ ಓಟು ಧ್ರುವಂತ್ ರತ್ತ ತಿರುಗೋದಕ್ಕೆ ಸಾಧ್ಯವಾಗಲಿಲ್ಲ. ಕೆಲವು ಕಾರಣಗಳಿಂದ ಅಶ್ವಿನಿ ಬಗ್ಗೆ ಕೂಡ ನೆಗೆಟಿವ್ ಅಂಶಗಳು ಸೃಷ್ಟಿಯಾಗಿದ್ದು ಇದು ಕೂಡ ಅವರ ಜೊತೆಗಿದ್ದ ಧ್ರುವಂತ್ ಮೇಲೆ ಪರಿಣಾಮ ಬೀರಿದೆ. ಹೀಗಾಗಿ ಮತ ಕ್ರೋಢೀಕರಣ ಕಡಿಮೆಯಾಗಿದೆ ಅಂತ ಹೇಳ್ಬೋದು. ಕಾರಣ 6, ಕೆಲಸದಲ್ಲಿ ಶಿಸ್ತು, ಸ್ಕ್ರೀನ್ನಲ್ಲಿ ಸುಸ್ತು. ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಕೊಟ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಸರಿಯಾಗಿ ಮಾಡ್ತಾ ಇದ್ದದ್ದು ಧ್ರುವಂತ್ ಮಾತ್ರ. ತಮ್ಮ ಎಲ್ಲ ಕೆಲಸವನ್ನ ನೀಟಾಗಿ ಮಾಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜನರನ್ನ ಸೆಳೆಯಲು ಕೆಲಸ ಮಾಡಿದ್ರೆ ಸಾಕಾಗಲ್ಲ. ಹೆಚ್ಚು ಸ್ಕ್ರೀನ್ ಸ್ಪೇಸ್ ಅನ್ನ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ದಿನಕ್ಕೊಂದು ಹೊಸ ಪ್ರಯತ್ನವನ್ನ ಧ್ರುವಂತ್ ಮಾಡಬೇಕಿತ್ತು. ಆದ್ರೆ ಈ ವಿಚಾರದಲ್ಲಿ ಧ್ರುವಂತ್ ಸಕ್ಸಸ್ ಆಗ್ಲಿಲ್ಲ. ಹೀಗಾಗಿ ಹೆಚ್ಚಿನ ಸಮಯಗಳ ಕಾಲ ಸ್ಕ್ರೀನ್ ಸ್ಪೇಸ್ ಸಿಗದೆ ಜನರಿಗೆ ಹತ್ತಿರವಾಗಲು ಸಾಧ್ಯವಾಗಲಿಲ್ಲ. ಇದು ಕೂಡ ಧ್ರುವಂತ್ಗೆ ಕಡಿಮೆ ಮತಗಳು ಪಡೆಯೋದಕ್ಕೆ ಒಂದು ಕಾರಣವಾಗಿದೆ. ಕಾರಣ 7, ಆತ್ಮೀಯರ ಜೊತೆಯೂ ಕೆರೇಕ್. ಧ್ರುವಂತ್ಗೆ ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಸ್ಗಳು ಕಡಿಮೆ ಅಂತಾನೆ ಹೇಳ್ಬೋದು. ಅದಕ್ಕೆ ಅವರ ನೇರ ನುಡಿ, ನೇರ ವ್ಯಕ್ತಿತ್ವ ಕೂಡ ಕಾರಣ ಅನ್ನೋದು ಸತ್ಯ. ಆದ್ರೆ ಅವರ ಕೆಲವು ಮಾತುಗಳು ಮುಳುವಾಗಿದ್ದೂ ಸತ್ಯ.
ತಾವು ಯಾರ ಜೊತೆ ಆದ್ರೂ ಕ್ಲೋಸ್ ಆದಾಗ ಇನ್ನೊಬ್ಬರ ಬಗ್ಗೆ ಮಾತನಾಡುತ್ತಾ ಇದ್ದಿದ್ದು, ವಿರೋಧಿಗಳ ಜೊತೆ ಪದೇ ಪದೇ ಕಿರಿಕ್ ಮಾಡ್ಕೊಳ್ತಾ ಇದ್ದಿದ್ದು, ಆತ್ಮೀಯರಾಗಿದ್ದವರ ಜೊತೆಗೂ ಜಗಳವನ್ನ ಮಾಡ್ಕೊಳ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ನಿಧಾನವಾಗಿ ಧ್ರುವಂತ್ ಬಗ್ಗೆ ನೆಗೆಟಿವ್ ಇಂಪ್ರೆಷನ್ ಸೃಷ್ಟಿಯಾಗೋದಕ್ಕೆ ಕಾರಣವಾಯಿತು. ಹೀಗಾಗಿ ಮತಗಳಿಕೆ ನಿಧಾನವಾಯಿತು. ಅಂತಿಮವಾಗಿ ಆಟದಿಂದ ಕೊನೆ ಹಂತದಲ್ಲಿ ಹೊರಬರುವಂತಾಯಿತು. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಆಟ ಮುಕ್ತಾಯವಾಗಿದೆ. ಜೈ ಮಹಾಕಾಲ್ ಅಂತ ಮನೆಯಲ್ಲಿ ರೋಮಾಂಚನ ಸೃಷ್ಟಿ ಮಾಡಿದ್ದ ಧ್ರುವಂತ್ ಮನೆಯಿಂದ ಹೊರಬಂದಿದ್ದಾರೆ. ನಿಮಗೆ ಯಾರು ಗೆಲ್ಲಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.